ರಾಜ್ಯ ಸರ್ಕಾರವು ಒಳ ಮೀಸಲಾತಿ ಅನ್ವಯವಾದ ಸುಮಾರು 50,432 ಹುದ್ದೆಗಳನ್ನು ಹಳೆಯ ಪದ್ಧತಿಯಲ್ಲಿಯೇ ಭರ್ತಿ ಮಾಡಲು ಮುಂದಾಗಿರುವುದನ್ನು ಖಂಡಿಸಿ ತಾಲೂಕು ಹಾನಗಲ್ ಸಮೀಪದ 150A ರಾಷ್ಟ್ರೀಯ ಹೆದ್ದಾರಿಯನ್ನು ಕಡಿವಾಡಿ ಸೋಮವಾರ ಮಾದಿಗ ಮಹಾಸಭಾ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ದಸಂಶ ಜಿಲ್ಲಾ ಸಂಚಾಲಕ ಜಿಟಿ ನಾಗಭೂಷಣ್ ಮಾತನಾಡಿ, ಕಳೆದ 30 ವರ್ಷಗಳಿಂದಲೂ ಒಳ ಮೀಸಲಾತಿ ಜಾರಿಯಾಗಿ ನಾವು ಹೋರಾಟ ಮಾಡ್ತಿದ್ದೇವೆ. ಒಳ ಮೀಸಲಾತಿ ಜಾರಿಯಾಗಿದ್ದರೂ ಸಿಎಂ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ನಲ್ಲಿ 56,432 ಹುದ್ದೆಗಳನ್ನು ಭರ್ತಿ ಮಾಡುವ ತೀರ್ಮಾನ ಕೈಗೊಂಡಿದ್ದಾರೆ. ಒಳ ಮೀಸಲಾತಿ ಅನ್ವಯವಾಗುವ ರೀತಿಯಲ್ಲಿ ಹುದ್ದೆಗಳನ್ನು ತುಂಬಬೇಕು, ಇಲ್ಲವಾದಲ್ಲಿ ನಾವು ನಿರಂತರ ಹೋರಾಟ ಮಾಡ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಾದಿಗ ಸಮುದಾಯದ ಮತಗಳನ್ನು ಪಡೆದು ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಮಾದಿಗ ಸಮುದಾಯಕ್ಕೆ ಮೀಸಲಾತಿ ವಿಷಯದಲ್ಲಿ ಅನ್ಯಾಯ ಮಾಡುತ್ತಿದೆ. ಸರ್ಕಾರದಲ್ಲಿನ ಮಾದಿಗ ಸಮುದಾಯದ ಶಾಸಕ ಸಚಿವರು ಸಮುದಾಯಕ್ಕೆ ಬೆಂಬಲ ನೀಡಿ ಒಳ ಮೀಸಲಾತಿ ಕೊಡಿಸಲು ಸಾಧ್ಯವಾಗದಿದ್ದರೆ ಕೂಡಲೇ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಿ ನಮ್ಮೊಂದಿಗೆ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು. ಮುಖಂಡ ಜಿ ಶ್ರೀನಿವಾಸಮೂರ್ತಿ ಮಾತನಾಡಿ, ಮಾದಿಗ ಸಮುದಾಯಕ್ಕೆ ನ್ಯಾಯ ಒದಗಿಸಲು ಸರ್ಕಾರದಲ್ಲಿನ ಮಾದಿಗ ಸಮುದಾಯದ ಶಾಸಕ ಮಂತ್ರಿಗಳು ಅಧಿಕಾರದ ಆಸೆಗಾಗಿ ಸಮುದಾಯವನ್ನ ಬಲಿ ನೀಡಬಾರದು. ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದರು. ಪ್ರತಿಭಟನೆ ಸ್ಥಳದಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ನೀಡಲಾಗಿತ್ತು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲ ಸಮಯ ವಾಹನಗಳ ಸಂಚಾರವು ಅಸ್ತವ್ಯಸ್ತವಾಗಿತ್ತು. ರಾಷ್ಟ್ರೀಯ ಹೆದ್ದಾರಿಯಲ್ಲಿಯೇ ಮಲಗಿ ಪ್ರತಿಭಟನೆ ನಡೆಸಲು ಮುಂದಾದ ಕೆಲವು ಮುಖಂಡರನ್ನು ಪೊಲೀಸರು ಮನವೊಲಿಸಲು ಹರಸಾಹಸ ಮಾಡಿದ್ದು ಕಂಡುಬಂತು. ಸ್ಥಳದಲ್ಲಿ ದಸಂಶ ತಾಲೂಕು ಸಂಚಾಲಕ ವಕರಿ ಬಸಪ್ಪ, ಜಿ ಪ್ರಕಾಶ್, ಕೆರೆ ಕೊಂಡಾಪುರ, ಪರಮೇಶ್ವರಪ್ಪ, ಚಂದ್ರು, ಮಾರಿಸ್ವಾಮಿ, ಎಸ್ ಪರಮೇಶ್, ಸಿದ್ಧಾರ್ಥ್, ನೇರ್ಹಳ್ಳಿ, ಹನುಮಂತ್, ಸಿದ್ದೇಶ್, ನಾಗೇಂದ್ರಪ್ಪ, ಗುರುಮೂರ್ತಿ, ಮಲ್ಲಹಳ್ಳಿ, ನಾಗರಾಜ್, ಯದ್ದೀನಹಳ್ಳಿ ನಾಗರಾಜ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಹೋರಾಟ ನಿರಂತರವಾಗಿ ನಡೀತಾ ಇದೆ. ಇದು 30 ವರ್ಷಗಳ ಚಳವಳಿಯ ಹೋರಾಟ. ಒಳ ಮೀಸಲಾತಿ ಇವತ್ತೇನು ಜಾರಿ ಆದ್ರೂ ಸಹ ರಾಜ್ಯ ಸರ್ಕಾರ ಇವತ್ತು ಏಕಾಏಕಿ 1 ತಿಂಗಳೊಳಗಾಗಿ 56,000 ಹುದ್ದೆಗಳನ್ನ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ಹಾಗಾಗಿ 56,000 ಹುದ್ದೆಗಳನ್ನು ತುಂಬೋದಾದ್ರೆ ನೀವು ಒಳ ಮೀಸಲಾತಿ ಅಡಿಯಲ್ಲಿ ಇವತ್ತು 56,000 ಹುದ್ದೆಗಳನ್ನು ತುಂಬಬೇಕಂತ ಹೇಳಿ ನಮ್ಮ ಹೋರಾಟ. ನೀವೇನಾದ್ರೂ 56,000 ಹುದ್ದೆಗಳನ್ನ ಒಳ ಮೀಸಲಾತಿ ಅನ್ವಯಿಸದೆ ಹೋದ್ರೆ ನಾವು ನಿರಂತರವಾಗಿ ಚಳವಳಿಯನ್ನ ಮುಂದುವರಿಸ್ತಾ ಇದೀವಿ. ಹಾಗಾಗಿ ನೀವು ಒಳ ಮೀಸಲಾತಿ ಅನ್ವಯಿಸದಲ್ಲಿ 56,000 ಹುದ್ದೆಗಳು ಅನ್ವಯಿಸದೆ ಹೋದ್ರೆ ಒಳ ಮೀಸಲಾತಿ ಕುಂಟು ನೆಪವನ್ನು ಹೇಳ್ಕೊಂಡು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನ, ಈ ಎಲ್ಲ ವರದಿಗಳನ್ನ ಬೇಕಾಬಿಟ್ಟಿ ಕಾಟಾಚಾರಕ್ಕೆ ಮಾಡಿಸಿ ಸುಪ್ರೀಂ ಕೋರ್ಟ್ ಚಾಟಿಯೇಟ್ ಮಾಡಬಹುದು, ನ್ಯಾಯಬದ್ಧವಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬಹುದು ಅನ್ನುವಂಥ ಸೂಚನೆಯನ್ನು ತೀರ್ಪನ್ನು ಕೊಟ್ಟ ಮೇಲೂ ಕೂಡ ಕೇವಲ ತನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ತನ್ನ ರಾಜಕೀಯ ಕುರ್ಚಿಯನ್ನು ಭದ್ರ ಮಾಡ್ಕೊಳ್ಳೋದಕ್ಕೆ ಈ ನಾಲಾಯಕ್ ಸಿದ್ದರಾಮಯ್ಯ ಇವತ್ತು ಮಾದಿಗ ವಿರೋಧಿ ನಡೆಯನ್ನು ಅನುಸರಿಸ್ತಾ ಇದ್ದಾನೆ. ಯಾಕೆ ಇವತ್ತು ರಾಜ್ಯಪಾಲರು ಸಹಿ ಮಾಡಿಲ್ಲ, ನಾವು 2 ಸದನಗಳಲ್ಲಿ ಮಂಡನೆ ಮಾಡಿ ಆ ಬಿಲ್ ಅನ್ನ ಕಳಿಸಿಕೊಟ್ಟಿದ್ದೀವಿ. ನ್ಯೂಸ್ ರಿಪೋರ್ಟ್ ರುದ್ರೇಶ್, ಎಂಪವರ್ ನ್ಯೂಸ್, ಮೊಳಕಾಲ್ಮೂರು.